ಎಲ್ರಿಗೂ ನಮಸ್ಕಾರ. ನನ್ನ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಯರ್ ವಿಷಯ ಹೇಳಬೇಕು ಅಂದ್ಕೊಂಡಾಗೆಲ್ಲ ಮನಸ್ಸಿನಲ್ಲಿ ತಕ್ಷಣ ಯಾವುದಾದ್ರೂ ಒಂದು ನೈಜ ಘಟನೆ ನೆನಪಿಗೆ ಬರುತ್ತೆ. ಇದಾಗಿದ್ದು ಸುಮಾರು 3.5-4 ವರ್ಷದ ಹಿಂದೆ. ನಾನು ನನ್ನ ಮಗಳು ಹರಿಕಥಾಮೃತ ಸಾರದ ಪ್ರೋಗ್ರಾಮು ಮಂತ್ರಾಲಯದಲ್ಲಿ ನಡೀತಾ ಇತ್ತು. ಸುಗಮ ಬಸ್ಗೆ ಟಿಕೆಟ್ ಬುಕ್ ಮಾಡಿದ್ವಿ. ಬನ್ನೇರುಘಟ್ಟ ಹುಲಿಮಾವು ಕಡೆಯಿಂದ ನನ್ನ ಫ್ರೆಂಡ್ಸ್ ಇಬ್ಬರು ಬಸ್ ಹತ್ತಿದ್ರು. ಅವರು ಡ್ರೈವರ್ನ ಕೇಳಿದರು, ಇಂಥ ಸ್ಟಾಪಲ್ಲಿ ನನ್ನ ಇಬ್ಬರು ಸ್ನೇಹಿತರು ಹತ್ಕೋತಾರೆ ಅಂತ. ಸರಿ, ಬಸ್ ಡ್ರೈವರ್ ಹೇಳಿದರು, ನೀವು ಅಲ್ಲೇ ಕೂತೀರಿ, ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ, ನಾವು ಬರ್ತೀವಿ ಅಂಥೇಳಿ. ಸುಮಾರು ರಾತ್ರಿ 9 ಗಂಟೆಗೆ ನಮ್ಮನ್ನು ಪಿಕ್ ಮಾಡ್ಕೋಬೇಕಾಗಿತ್ತು. 9:15 ಆದರೂ ಕೂಡ ಬಸ್ ಬರಲಿಲ್ಲ. ಆಮೇಲೆ ನಾವು ಡ್ರೈವರ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ, ನಾವು ಆಲ್ರೆಡಿ ಬಂದುಬಿಟ್ಟಿದ್ದೀವಿ, ಆ ರೋಡ್ ಹಿಂದಿನ ರೋಡಲ್ಲಿ ಬಂದ್ವಿ ನಾವು, ನೀವು ಅದ್ರ ಪಕ್ಕದಲ್ಲಿ ಇರಬೇಕಾಗಿತ್ತು, ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಇವಾಗೇನು ಪರವಾಗಿಲ್ಲ, ನಾವಿರೋ ಜಾಗಕ್ಕೆ ನೀವು ಬಂದುಬಿಡಿ ಅಂತ ಹೇಳಿದ್ರು. ಆದರೆ ಅಷ್ಟೊತ್ತಿಗೆ ದೇವಸ್ಥಾನ ಅಂದರೆ ನಾವು ಕೂತಿದ್ದು ರಾಯರ ಮಠನೇ, ನಾವು ಬಸ್ಸಿಗೆ ಕಾಯ್ತಾ ಇದ್ದಿದ್ದು ರಾಯರ ಮಠನೇ. ರಾಯರ ಮಠ ಬಾಗಿಲು ಹಾಕಿಬಿಟ್ಟಿದ್ರು. ರಸ್ತೆಯಲ್ಲಿ ಕೂಡ ಜನಸಂಚಾರ ಕಡಿಮೆ ಆಗಿಬಿಟ್ಟಿದ್ರು. ನಾವು ಆಟೋ ಬುಕ್ ಮಾಡಿದ್ರು ಕೂಡ ಯಾವ ಡ್ರೈವರ್ಸು ಅದನ್ನು ತಗೋತಾ ಇರಲಿಲ್ಲ. ನಾವು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಈ ಕಡೆ ವಾಪಸ್ ನಮಗೆ ಮನೆಗೆ ಹೋಗೋಕ್ಕೂ ನಮಗೆ ಕಷ್ಟ ಆಗ್ತಿತ್ತು. ನೀವು ನಂಬ್ತೀರೋ ಬಿಡ್ತೀರೋ, ಬಹುಶಃ ಇದನ್ನು ಯಾರೂ ನಂಬೋದೇ ಇಲ್ಲ. ಆಗ ಒಂದು ಘಟನೆ ಆಯಿತು. ಒಂದು ಕಾರ್ನಲ್ಲಿ ಸುಮಾರು ಒಂದು 40 ವರ್ಷದ ಒಂದು ವ್ಯಕ್ತಿ ಅವ್ರ ಮಗಳ ಜೊತೆ ಬಂದರು. ಹಾಕಿದ ರಾಯರ ಮಠನೇ ಬಾಗಿಲನ್ನೇ ನಮಸ್ಕಾರ ಮಾಡಿಕೊಂಡ್ರು, ಮುಟ್ಟಿ ನಮಸ್ಕಾರ ಮಾಡ್ಕೊಂಡು 1 ನಿಮಿಷ ಬೇಡ್ಕೋತಾ ನಿಂತ್ಕೊಂಡ್ರು. ನನಗೆ ತಕ್ಷಣ ಫ್ಲ್ಯಾಶ್ ಆಯಿತು. ಜೊತೇಲಿ ಅವ್ರ ಮಗಳು ಕೂಡ ಇದ್ಲು, ಹಾಗಾಗಿ ಭಯ ಆಗಲಿಲ್ಲ. ನಾವು ಹೋಗಬೇಕು ಸರ್, ಈ ಕಡೆ ಈ ಥರ ಆಗೋಗಿದೆ, ಬಸ್ಸು ಹೊಟ್ಟೋಗಿದೆ ಮುಂದಕ್ಕೆ, ಆಲ್ರೆಡಿ ಅದು 4th ಬ್ಲಾಕಲ್ಲಿದೆ, ನಾವು ಹೋಗಬೇಕು, ನಮ್ಗೆ ಆಟೋನೂ ಯಾವುದೂ ಸಿಗ್ತಾ ಇಲ್ಲ, ನೀವೇನು ತಪ್ಪು ತಿಳ್ಕೊಳ್ದೆ ಹೋದರೆ ನಮ್ಮನ್ನಲ್ಲಿ ಬಿಡೋಕ್ಕಾಗತ್ತಾ ಅಂತ ಕೇಳಿದ್ವಿ. ಅವರು ಅದನ್ನು ಒಂದು ಸಂತೋಷ ವಿಷಯ ಅನ್ನೋ ಥರ ತಗೊಂಡ್ರು. ಇಟ್ಸ್ ಮೈ ಪ್ಲೆಷರ್ ಅಂತ ಹೇಳಿದ್ರು ಅವರು. ನಮ್ಮ ಬ್ಯಾಗ್ನ ಅವರೇ ಕಾರಲ್ಲಿ ಇಟ್ಕೊಂಡು ಆ ಡ್ರೈವರ್ ಜೊತೆ ಮಾತಾಡಿಕೊಂಡು ನಮ್ಮನ್ನು 4th ಬ್ಲಾಕ್ಗೆ ಕರ್ಕೊಂಡು ಹೋದರು. ನಾವು ಹತ್ತಿದ ತಕ್ಷಣ ಬಸ್ ಮುಂದಕ್ಕೆ ಹೋಯಿತು. ಸ್ನೇಹಿತರೆ, ಇದು ಕೇಳಿದಾಗ ಏನನ್ಸುತ್ತೆ, ಇದು ಒಂದು ಕಟ್ಟುಕತೆನ ಅಂತ ಅನಿಸ್ಬೋದು. ಇಲ್ಲ, ಇದು ನಮಗೇ ನಡೆದಿದ್ದು. ನಾವೇ ರಾಯರನ್ನ ಸ್ವತಃ ನಾವು ಮಾತಾಡಿಸ್ಬಿಟ್ವೇನೋ ಅನ್ನೋ ಹಂಗೆ ಆಗೋಯ್ತು. ಸ್ವತಃ ರಾಯರೇ ಬಂದು ಆ ಬಾಗಿಲು ಹಾಕಿರೋ ರಾಯರ ಮಠನ ನಮಸ್ಕಾರ ಮಾಡಿಕೊಂಡು ಯಾರು ಹೋಗ್ತಾರೆ ಹೇಳಿ. ಸೊ ರಾಯರೇ ತಾವೇ ಬಂದಿದ್ದಾರೆ ಅಥವಾ ಅವ್ರ ಆಪ್ತರನ್ನ ಯಾರೋ ಕಳಿಸಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಅನ್ನಿಸ್ತು. ಸೊ ರಾಯರಿದ್ದಾರಲ್ವ, ಖಂಡಿತ ನಮ್ಮ ಕರೆಗೆ ಹೋಗೊಟ್ಟು ಬರ್ತಾರೆ. ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಕೇಳಿ ನಾವೆಲ್ಲರೂ ಧನ್ಯರಾಗೋಣ. ಧನ್ಯವಾದಗಳು.